ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಈ ಹೊತ್ತಿನ ಮೇಜರ್ ಅಪ್ಡೇಟ್ಸ್, ಅದರಲ್ಲೂ ರಾಜ್ಯ ರಾಜಧಾನಿ ಬೆಂಗಳೂರಿನ ಮೇಜರ್ ಅಪ್ಡೇಟ್ಸ್ನ ಮುಂದಿನ ಅರ್ಧ ಗಂಟೆಗಳ ಕಾಲ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಎಲ್ಲ ಸುದ್ದಿಗಳ ವಿವರದೊಂದಿಗೆ ನನ್ನ 4 ಕಲೀಗ್ಸ್ ನೇರ ಸಂಪರ್ಕದಲ್ಲಿರ್ತಾರೆ. ವೀರೇಶ್, ಮಾದೇಶ್, ನಿಕೇಶ್ ಹಾಗೆ ಮಂಜುನಾಥ್ 4 ಕೂಡ ಆಯಾ ಸುದ್ದಿ ಬಂದ ಸಂದರ್ಭದಲ್ಲಿ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಮೊದಲ ಸುದ್ದಿಯಿಂದ ಪ್ರಾರಂಭ ಮಾಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಇವತ್ತು ಸಿಟಿ ರೌಂಡ್ಸ್ ನಡೆಸಿದ್ದಾರೆ. ಭಾನುವಾರ ರಜೆ ದಿನವಾದರೂ ಕೂಡ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿಗಳು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪಾತ್ ಹೋಲ್ಸ್ಗಳಾಯಿತು, ಇದೀಗ ಕಾಮಗಾರಿಯಲ್ಲಾಗ್ತಾ ಇರುವ ವಿಳಂಬ. ಬೆಂಗಳೂರಿನಲ್ಲಿ ನಡೀತಾ ಇರುವ ವಿವಿಧ ಯೋಜನೆಗಳ ಕಾಮಗಾರಿ ಮೇಲೆ ಇದೀಗ ಡಿಸಿಎಂ ಕಣ್ಣಿಟ್ಟಿದ್ದಾರೆ. ವೈಟ್ ಟಾಪಿಂಗ್ ಕಾಮಗಾರಿ ಪರಿಶೀಲನೆಯನ್ನ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್. ಸ್ವತಃ ಟೇಪ್ ಹಿಡಿದು ಕಾಮಗಾರಿಯನ್ನ ಪರಿಶೀಲನೆ ನಡೆಸಿದ್ದಾರೆ. ಸರ್ ಅಡ್ಡ ಬರಬೇಡಿ, ಹಿಂದೆ ತಗೊಳ್ಳಿ. ಇವತ್ತು ಬೆಂಗಳೂರಿನ ಏನು 150 ಕಿಲೋಮೀಟರ್ ಇದೆ, ಎಲ್ಲ ಕಡೆನೂ ವಿಸಿಟ್ ಮಾಡ್ತಾ ಇದ್ದೀನಿ. ಕ್ವಾಲಿಟಿ ಚೆಕ್ ಮಾಡ್ತಾ ಇದ್ದೀನಿ. MLA ಅವರು ಇಲ್ಲಿ ಕ್ವಾಲಿಟಿ ಚೆನ್ನಾಗಿದೆ, ಕೆಲಸ ಚೆನ್ನಾಗಿದೆ ಅಂತ ತಿಳಿಸಿದ್ದಾರೆ. ಬಟ್ ತಿರ್ಗಾ ನಮ್ಮ ಕ್ವಾಲಿಟಿ ಕಂಟ್ರೋಲ್ ಕೈಲಿ ತಿರ್ಗಾ ಇನ್ನೊಂದ್ಸತಿ ಇನ್ಸ್ಪೆಕ್ಷನ್ ಮಾಡ್ತೀನಿ. ಮಾಡಿಸಿ ಇದು 30 ವರ್ಷಕ್ಕೆ ನಾವು ಭಾಳ ಸುಭದ್ರವಾಗಿ ಇರಬೇಕು ರಸ್ತೆ ಅಂತೇಳಿ ಇದನ್ನು ನಾನು ನೋಡಿದೆ. ಏನು ಫುಟ್ಪಾತ್ಗಳನ್ನ ನೋಡಿದೆ, ಪೇವರ್ಸ್ ಎಲ್ಲ ಹಾಕ್ಸ್ಬಿಟ್ಟು ಎಲ್ಲ ಮಾಡಿದ್ದಾರೆ. ಸೊ ಎಲ್ಲ ಕಡೆ ಈ ಸರಿ ಬೆಂಗಳೂರಿನ ಬ್ರ್ಯಾಂಡ್ ಬೆಂಗಳೂರಿನ ಒಳ್ಳೆ ಕ್ವಾಲಿಟಿ ರಸ್ತೆಗಳು ಮಾಡಲಿಕ್ಕೆ ಸಂಪೂರ್ಣವಾಗಿ ಈಗಾಗಲೇ ಇಲ್ಲೂ ಕೂಡ ಸುಮಾರು 240 ಕೋಟಿ ರೂಪಾಯಿ ಈ ಕ್ಷೇತ್ರದಲ್ಲೇ ಸುಮಾರು 100 ಕೋಟಿ ಮೇಲೆ ನಮ್ಮ ಕ್ಷೇತ್ರಕ್ಕೆ ವೈಟ್ ಟಾಪಿಂಗ್ ಅನುದಾನವನ್ನು ಕೊಟ್ಟಿದ್ದಾರೆ. ಹೆಚ್ಚು ಕಡಿಮೆ 8-9 ರೋಡು ವೈಟ್ ಟಾಪಿಂಗ್ ನಡೀತಾ ಇದೆ. ಅದರಲ್ಲಿ 7 ರೋಡು ಭಾಳ ವ್ಯವಸ್ಥಿತವಾಗಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇದು ನಾವು ನಿಂತಿರ್ತಕ್ಕಂಥದ್ದು ಅಮ್ಮ ಆಶ್ರಮ ರೋಡು. ಲಕ್ಷಾಂತರ ಜನ ಈ ಅಮ್ಮ ಆಶ್ರಮಕ್ಕೆ ಬರ್ತಕ್ಕಂಥದ್ದು, ಸ್ಕೂಲ್ ಬರ್ತಕ್ಕಂಥದ್ದು ರೋಡು ಭಾಳ ಚೆನ್ನಾಗಿ ಆ ಕಡೆ ಈ ಕಡೆ ಫುಟ್ಪಾತು, ಡ್ರೈನೇಜು ಭಾಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ. 7 ರೋಡು ಕಂಪ್ಲೀಟ್ ಆಗ್ತಾ ಇದೆ, 90% ಕಂಪ್ಲೀಟ್ ಆಗ್ತಿದೆ. ಇನ್ನು 2 ರೋಡು ಸ್ವಲ್ಪ ಡಿಲೇ ಆಗ್ತಿದೆ, ಉಪಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದೇನೆ. ಅದಲ್ಲದೆ ರಾಜಕಾಲುವೆಗೂ ಕೂಡ 230 ಕೋಟಿ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ರಾಜಕಾಲುವೆ ತೊಂದರೆ ಇದೆ ಅದೆಲ್ಲನೂ ಕೂಡ. ಆಮೇಲೆ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಈ ಹೊತ್ತಿನ ಮೇಜರ್ ಅಪ್ಡೇಟ್ಸ್, ಅದರಲ್ಲೂ ರಾಜ್ಯ ರಾಜಧಾನಿ ಬೆಂಗಳೂರಿನ ಮೇಜರ್ ಅಪ್ಡೇಟ್ಸ್ನ ಮುಂದಿನ ಅರ್ಧ ಗಂಟೆಗಳ ಕಾಲ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಎಲ್ಲ ಸುದ್ದಿಗಳ ವಿವರದೊಂದಿಗೆ ನನ್ನ 4 ಕಲೀಗ್ಸ್ ನೇರ ಸಂಪರ್ಕದಲ್ಲಿರ್ತಾರೆ. ವೀರೇಶ್, ಮಾದೇಶ್, ನಿಕೇಶ್ ಹಾಗೆ ಮಂಜುನಾಥ್ 4 ಕೂಡ ಆಯಾ ಸುದ್ದಿ ಬಂದ ಸಂದರ್ಭದಲ್ಲಿ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಮೊದಲ ಸುದ್ದಿಯಿಂದ ಪ್ರಾರಂಭ ಮಾಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಇವತ್ತು ಸಿಟಿ ರೌಂಡ್ಸ್ ನಡೆಸಿದ್ದಾರೆ. ಭಾನುವಾರ ರಜೆ ದಿನವಾದರೂ ಕೂಡ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿಗಳು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪಾತ್ ಹೋಲ್ಸ್ಗಳಾಯಿತು, ಇದೀಗ ಕಾಮಗಾರಿಯಲ್ಲಾಗ್ತಾ ಇರುವ ವಿಳಂಬ. ಬೆಂಗಳೂರಿನಲ್ಲಿ ನಡೀತಾ ಇರುವ ವಿವಿಧ ಯೋಜನೆಗಳ ಕಾಮಗಾರಿ ಮೇಲೆ ಇದೀಗ ಡಿಸಿಎಂ ಕಣ್ಣಿಟ್ಟಿದ್ದಾರೆ. ವೈಟ್ ಟಾಪಿಂಗ್ ಕಾಮಗಾರಿ ಪರಿಶೀಲನೆಯನ್ನ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್. ಸ್ವತಃ ಟೇಪ್ ಹಿಡಿದು ಕಾಮಗಾರಿಯನ್ನ ಪರಿಶೀಲನೆ ನಡೆಸಿದ್ದಾರೆ. ಸರ್ ಅಡ್ಡ ಬರಬೇಡಿ, ಹಿಂದೆ ತಗೊಳ್ಳಿ. ಇವತ್ತು ಬೆಂಗಳೂರಿನ ಏನು 150 ಕಿಲೋಮೀಟರ್ ಇದೆ, ಎಲ್ಲ ಕಡೆನೂ ವಿಸಿಟ್ ಮಾಡ್ತಾ ಇದ್ದೀನಿ. ಕ್ವಾಲಿಟಿ ಚೆಕ್ ಮಾಡ್ತಾ ಇದ್ದೀನಿ. MLA ಅವರು ಇಲ್ಲಿ ಕ್ವಾಲಿಟಿ ಚೆನ್ನಾಗಿದೆ, ಕೆಲಸ ಚೆನ್ನಾಗಿದೆ ಅಂತ ತಿಳಿಸಿದ್ದಾರೆ. ಬಟ್ ತಿರ್ಗಾ ನಮ್ಮ ಕ್ವಾಲಿಟಿ ಕಂಟ್ರೋಲ್ ಕೈಲಿ ತಿರ್ಗಾ ಇನ್ನೊಂದ್ಸತಿ ಇನ್ಸ್ಪೆಕ್ಷನ್ ಮಾಡ್ತೀನಿ. ಮಾಡಿಸಿ ಇದು 30 ವರ್ಷಕ್ಕೆ
ನಾವು ಭಾಳ ಸುಭದ್ರವಾಗಿ ಇರಬೇಕು ರಸ್ತೆ ಅಂತೇಳಿ ಇದನ್ನು ನಾನು ನೋಡಿದೆ. ಏನು ಫುಟ್ಪಾತ್ಗಳನ್ನೂ ನೋಡಿದೆ, ಪೇವರ್ಸ್ ಎಲ್ಲ ಹಾಕ್ಸ್ಬಿಟ್ಟು ಎಲ್ಲ ಮಾಡಿದ್ದಾರೆ. ಸೊ ಎಲ್ಲ ಕಡೆ ಈ ಸರಿ ಬೆಂಗಳೂರಿನ ಬ್ರ್ಯಾಂಡ್ ಬೆಂಗಳೂರಿನ ಒಳ್ಳೆ ಕ್ವಾಲಿಟಿ ರಸ್ತೆಗಳು ಮಾಡಲಿಕ್ಕೆ ಸಂಪೂರ್ಣವಾಗಿ ಈಗಾಗಲೇ ಇಲ್ಲೂ ಕೂಡ ಸುಮಾರು 240 ಕೋಟಿ ರೂಪಾಯಿ ಈ ಕ್ಷೇತ್ರದಲ್ಲೇ ಸುಮಾರು 100 ಕೋಟಿ ಮೇಲೆ ನಮ್ಮ ಕ್ಷೇತ್ರಕ್ಕೆ ವೈಟ್ ಟಾಪಿಂಗ್ ಅನುದಾನವನ್ನು ಕೊಟ್ಟಿದ್ದಾರೆ. ಹೆಚ್ಚು ಕಡಿಮೆ 8-9 ರೋಡು ವೈಟ್ ಟಾಪಿಂಗ್ ನಡೀತಾ ಇದೆ. ಅದರಲ್ಲಿ 7 ರೋಡು ಭಾಳ ವ್ಯವಸ್ಥಿತವಾಗಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇದು ನಾವು ನಿಂತಿರ್ತಕ್ಕಂಥದ್ದು ಅಮ್ಮ ಆಶ್ರಮ ರೋಡು. ಲಕ್ಷಾಂತರ ಜನ ಈ ಅಮ್ಮ ಆಶ್ರಮಕ್ಕೆ ಬರ್ತಕ್ಕಂಥದ್ದು, ಸ್ಕೂಲ್ ಬರ್ತಕ್ಕಂಥದ್ದು ರೋಡು ಭಾಳ ಚೆನ್ನಾಗಿ ಆ ಕಡೆ ಈ ಕಡೆ ಫುಟ್ಪಾತು, ಡ್ರೈನೇಜು ಭಾಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ. 7 ರೋಡು ಕಂಪ್ಲೀಟ್ ಆಗ್ತಾ ಇದೆ, 90% ಕಂಪ್ಲೀಟ್ ಆಗ್ತಿದೆ. ಇನ್ನು 2 ರೋಡು ಸ್ವಲ್ಪ ಡಿಲೇ ಆಗ್ತಿದೆ, ಉಪಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದೇನೆ. ಅದಲ್ಲದೆ ರಾಜಕಾಲುವೆಗೂ ಕೂಡ 230 ಕೋಟಿ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ರಾಜಕಾಲುವೆ ತೊಂದರೆ ಇದೆ ಅದೆಲ್ಲನೂ ಕೂಡ. ಆಮೇಲೆ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಈ ಹೊತ್ತಿನ ಮೇಜರ್ ಅಪ್ಡೇಟ್ಸ್, ಅದರಲ್ಲೂ ರಾಜ್ಯ ರಾಜಧಾನಿ ಬೆಂಗಳೂರಿನ ಮೇಜರ್ ಅಪ್ಡೇಟ್ಸ್ನ ಮುಂದಿನ ಅರ್ಧ ಗಂಟೆಗಳ ಕಾಲ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಎಲ್ಲ ಸುದ್ದಿಗಳ ವಿವರದೊಂದಿಗೆ ನನ್ನ 4 ಕಲೀಗ್ಸ್ ನೇರ ಸಂಪರ್ಕದಲ್ಲಿರ್ತಾರೆ. ವೀರೇಶ್, ಮಾದೇಶ್, ನಿಕೇಶ್ ಹಾಗೆ ಮಂಜುನಾಥ್ 4 ಕೂಡ ಆಯಾ ಸುದ್ದಿ ಬಂದ ಸಂದರ್ಭದಲ್ಲಿ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಮೊದಲ ಸುದ್ದಿಯಿಂದ ಪ್ರಾರಂಭ ಮಾಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಇವತ್ತು ಸಿಟಿ ರೌಂಡ್ಸ್ ನಡೆಸಿದ್ದಾರೆ. ಭಾನುವಾರ ರಜೆ ದಿನವಾದರೂ ಕೂಡ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿಗಳು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪಾತ್ ಹೋಲ್ಸ್ಗಳಾಯಿತು, ಇದೀಗ ಕಾಮಗಾರಿಯಲ್ಲಾಗ್ತಾ ಇರುವ ವಿಳಂಬ. ಬೆಂಗಳೂರಿನಲ್ಲಿ ನಡೀತಾ ಇರುವ ವಿವಿಧ ಯೋಜನೆಗಳ ಕಾಮಗಾರಿ ಮೇಲೆ ಇದೀಗ ಡಿಸಿಎಂ ಕಣ್ಣಿಟ್ಟಿದ್ದಾರೆ. ವೈಟ್ ಟಾಪಿಂಗ್ ಕಾಮಗಾರಿ ಪರಿಶೀಲನೆಯನ್ನ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್. ಸ್ವತಃ ಟೇಪ್ ಹಿಡಿದು ಕಾಮಗಾರಿಯನ್ನ ಪರಿಶೀಲನೆ ನಡೆಸಿದ್ದಾರೆ. ಸರ್ ಅಡ್ಡ ಬರಬೇಡಿ. ಹಿಂದೆ ತಗೊಳ್ಳಿ, ರೂಮ್ ಹಾಕ. ಇವತ್ತು ಬೆಂಗಳೂರಿನ ಏನು 150 ಕಿಲೋಮೀಟರ್ ಇದೆ, ಎಲ್ಲ ಕಡೆನೂ ವಿಸಿಟ್ ಮಾಡ್ತಾ ಇದ್ದೀನಿ, ಕ್ವಾಲಿಟಿ ಚೆಕ್ ಮಾಡ್ತಾ ಇದ್ದೀನಿ. MLA ಅವರು ಇಲ್ಲಿ ಕ್ವಾಲಿಟಿ ಚೆನ್ನಾಗಿದೆ, ಕೆಲಸ ಚೆನ್ನಾಗಿದೆ ಅಂತ ತಿಳಿಸಿದ್ದಾರೆ. ಬಟ್ ತಿರ್ಗಾ ನಮ್ಮ ಕ್ವಾಲಿಟಿ ಕಂಟ್ರೋಲ್ ಕೈಲಿ ತಿರ್ಗಾ ಇನ್ನೊಂದ್ಸತಿ ಇನ್ಸ್ಪೆಕ್ಷನ್ ಮಾಡ್ತೀನಿ, ಮಾಡಿಸಿ ಇದು 30 ವರ್ಷಕ್ಕೆ ನಾವು ಭಾಳ ಸುಭದ್ರವಾಗಿ ಇರಬೇಕು ರಸ್ತೆ ಅಂತೇಳಿ ಇದನ್ನು ನಾನು ನೋಡಿದೆ. ಏನು ಫುಟ್ಪಾತ್ಗಳನ್ನೂ ನೋಡಿದೆ, ಪೇವರ್ಸ್ ಎಲ್ಲ ಹಾಕ್ಸ್ಬಿಟ್ಟು ಎಲ್ಲ ಮಾಡಿದ್ದಾರೆ. ಸೊ ಎಲ್ಲ ಕಡೆ ಈ ಸರಿ ಬೆಂಗಳೂರಿನ ಬ್ರ್ಯಾಂಡ್ ಬೆಂಗಳೂರಿನ ಒಳ್ಳೆ ಕ್ವಾಲಿಟಿ ರಸ್ತೆಗಳು ಮಾಡಲಿಕ್ಕೆ ಸಂಪೂರ್ಣವಾಗಿ ಈಗಾಗಲೇ ಇಲ್ಲೂ ಕೂಡ ಸುಮಾರು 240 ಕೋಟಿ ರೂಪಾಯಿ ಈ ಕ್ಷೇತ್ರದಲ್ಲೇ ಸುಮಾರು 100 ಕೋಟಿ ಮೇಲೆ ನಮ್ಮ ಕ್ಷೇತ್ರಕ್ಕೆ ವೈಟ್ ಟಾಪಿಂಗ್ ಅನುದಾನವನ್ನು ಕೊಟ್ಟಿದ್ದಾರೆ. ಹೆಚ್ಚು ಕಡಿಮೆ 8-9 ರೋಡು ವೈಟ್ ಟಾಪಿಂಗ್ ನಡೀತಾ ಇದೆ. ಅದರಲ್ಲಿ 7 ರೋಡು ಭಾಳ ವ್ಯವಸ್ಥಿತವಾಗಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇದು ನಾವು ನಿಂತಿರ್ತಕ್ಕಂಥದ್ದು ಅಮ್ಮ ಆಶ್ರಮ ರೋಡು. ಲಕ್ಷಾಂತರ ಜನ ಈ ಅಮ್ಮ ಆಶ್ರಮಕ್ಕೆ ಬರ್ತಕ್ಕಂಥದ್ದು, ಸ್ಕೂಲ್ ಬರ್ತಕ್ಕಂಥದ್ದು ರೋಡು ಭಾಳ ಚೆನ್ನಾಗಿ ಆ ಕಡೆ ಈ ಕಡೆ ಫುಟ್ಪಾತು, ಡ್ರೈನೇಜು ಭಾಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ. 7 ರೋಡು ಕಂಪ್ಲೀಟ್ ಆಗ್ತಾ ಇದೆ, 90% ಕಂಪ್ಲೀಟ್ ಆಗ್ತಿದೆ. ಇನ್ನು 2 ರೋಡು ಸ್ವಲ್ಪ ಡಿಲೇ ಆಗ್ತಿದೆ, ಉಪಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದೇನೆ. ಅದಲ್ಲದೆ ರಾಜಕಾಲುವೆಗೂ ಕೂಡ 230 ಕೋಟಿ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ರಾಜಕಾಲುವೆ ತೊಂದರೆ ಇದೆ ಅದೆಲ್ಲನೂ ಕೂಡ. ಆಮೇಲೆ